ಇಲ್ಲಿ ಗಂಟ ಹೆಂಗೆ ಸತ್ಯ ನ್ಯಾಯ ಆದಿಲ್ ಹೋಗ್ತಿದ್ಯೋ ಮುಂದಕ್ಕೂ ಅದೇ ಆದಿಲ್ ಹೋಗೋ. ನಾನಿದ್ದೀನಿ. ಅವ ತಾಯಿ, ನೀಟ್ ಧೈರ್ಯ ಕೊಟ್ರೆ ನನಗಷ್ಟೇ ಸಾಕು ಕಣವ್ವ. ನಾನು ಇಟ್ಟು ದಿನ ನಾನು ನ್ಯಾಯ ನೀತಿ ಧರ್ಮದಂಗೆ ನಡ್ಕೊಂಡಿವ್ನಿ. ಇನ್ನು ಮುಂದ್ಬಿಟ್ಟೇನೋ ಹಂಗೆ ನಡ್ಕೋತೀನಿ ತಾಯಿ. ಈ ನಿನ್ ಧರ್ಮನೇ ನಿನ್ ಮನೆ ಮತ್ತೆ ಮನೆಯವ್ರ ತಲೆನ ಕಾಯ್ತಾ ಇರೋದು. ಇದೇನಕ್ಕ, ನಮ್ ಭದ್ರಂಗ್ ಮದ್ವೆ ಆಗಿ 3 ತಿಂಗಳಾದ್ರುವೆ ಅವನೇನ್ರು ಇನ್ನು ಸುದ್ದಿ ಸಮಾಚಾರ ಏನು ಕೊಡ್ಲಿಲ್ಲ ಅಂದ್ರೆ ಹೆಂಗೆ? ನನಗೂ ಅದೇ ಚಿಂತೆ ಆಗೈತೆ ದೇವಿರಮ್ಮ. ಅದಕ್ಕಂತಾನೆ ನಿನಗ್ ಬರೋಕ್ ಹೇಳಿದ್ದು. ನಿಮ್ ಅಟ್ಟಿಲಂತೂ ಈ ತಡ ಯಾರಿಗೂ ಆಗಿರ್ಲಿಲ್ಲ ಬಿಡು. ನಮ್ ಈಶ್ವರಿ ಮದ್ವೆ ಆಗಿ 3 ತಿಂಗಳಿಗೆ ಸಿಹಿ ಹಂಚಿದ್ಲು. ಅಯ್ಯೋ, ಅದು ಆ ಕಾಲಕ್ಕನವ್ವ. ಈಗಿನ ಕಾಲದವು ಆಳು ಮೂಳು ಏನೋ ತಿನ್ಕೊಂಡು ಇದ್ದು ಬಿಡ್ತಾವೆ. ಅದು ಹಿಂಗೆ ಎಲ್ಲಾನು ತಡ ಆಗುವಂಗೆ ಮಾಡ್ಬಿಡ್ತದೆ. ನೀನ್ ಹೇಳೋದು ದಿಟ್ಟಾನೇನು? ಲೇ ಇವಳೆ, ಏನೇ ಇದು? ನಿನ್ಗೊಬ್ಬಳಿಗೆ ತಾನೇ ಬರಕ್ಕೆ ಹೇಳಿದ್ದು. ಅವನ್ನೇ ಕರ್ಕೊಂಬಂದೆ. ಅಮ್ಮಮ್ಮ, ಅವಳೇನ್ ಕರ್ಕ ಬರ್ಲಿಲ್ಲ. ಅದೇನ್ ವಿಷಯ ಅಂತ ತಿಳ್ಕೊಳ್ಳುವ ಅಂತ ನಾನೇ ಬಂದೆ. ಹೆಂಗಸರ ವಿಷಯ ಕಟ್ಕೊಂಡು ನಿನ್ಗೇನ್ ಆಗ್ಬೇಕಲ್ಲ? ಬಾಯಿ ಮುಚ್ಕೊಂಡು ಹೋಗು. ನಿನ್ ಎಂಡ್ರನ್ನ ನಾನೇನ್ ತಿನ್ಕೊಳಕ್ಕಿಲ್ಲ, ಬಿಟ್ಟು ಹೋಗ್ ಮಗ. ಗಂಡಸ್ರಿಗೆ ಬೆಲೆನೇ ಇಲ್ಲಪ್ಪ. ಅಂತ ಗುಟ್ಟು ಏನಿರ್ಬೋದು? ಏನದು ಗೊಣಕಂಡು ಇಲ್ಲೇ ನಿಂತಿದ್ಯಾ? ಹೋಗ್ಲಾ? ಹೋಯ್ತೀನಿ ಬಿಡಮ್ಮ. ಅದಕ್ಕೆ ಯಾಕೆ ಹಿಂಗ್ ಕಚ್ಚಕ್ಕೆ ಬಂದಿ? ಲೇ ಇದ್ಯಾ? ಇದೀನಜ್ಜಿ. ಆಹಾ, ಇದಕ್ಕೇನು ಕಮ್ಮಿ ಇಲ್ಲ ನೋಡು. ಇವಳು ದೇವಿರಿ ಅಂತ, ಸೂಲ್ಗಿತ್ತಿ ದೇವಿರಿ ಅಂತಾನೆ ಹೆಸರುವಾಸಿ. ನಮ್ ಮಂಡ್ಯ ಸುತ್ತಮುತ್ತ ಎಷ್ಟೋ ಜನಕ್ಕೆ ಹೆರಿಗೆ ಮಾಡ್ಸವಳೆ. ಆಮ್ಯಾಕೆ ಮಕ್ಕಳಾಗೋಕೆ ನಾಟಿ ಔಷಧಿನೂ ಕೊಡ್ತಾಳೆ. ಏ ಬಾರೆ ಇಲ್ಲಿ. ಅದು 20 ದಿನ ಆಯ್ತು. ಮಗ, ನೀನು ನಿನ್ ಗಂಡ ಸಂತೋಷವಾಗಿದ್ದೀರಿ ತಾನೆ? ಹ್ಞೂ ಅಜ್ಜಿ, ಸ್ಯಾನೆ ಸಂತೋಷವಾಗಿದ್ದೀವಿ. ಆದ್ರೂ ಈ ದಿನ ಆದ್ರೂ ಯಾಕೆ ಸಿಹಿ ಸುದ್ದಿ ಇಲ್ಲ? ಅದಕ್ಕೆ ಅಲ್ವಾ ನಿನ್ನ ಕರ್ಸಿರೋದು. ಹೊಸ ಸರಿಯಾಗಿ ನೋಡು. ಅಕ್ಕ, ನೀನ್ ಏನು ಚಿಂತೆ ಮಾಡ್ಬೇಡ. ನನ್ಗೆ ಸರಿಯಾಗಿ ಗೊತ್ತದೆ, ನಾನೆಲ್ಲ ಮಾಡ್ತೀನಿ. ತಗೊಳವ. ಇದನ್ನ 48 ದಿನ ಬಿಡದೆ ಒಂದೊಂದ್ ಚಮಚ ತಗೋ. ಆಮ್ಯಾಕೆ ನಮ್ಮ ಅಕ್ಕ ಏನ್ ಬಯಸಿದ್ಲೋ ಆ ಸಿಹಿ ಸುದ್ದಿನ ಕೊಡ್ತೀಯ. ವಿದ್ಯಾ, ಇದು ಅಜ್ಜಿ ಲೇಯ ಅಂತಾನೆ ಫೇಮಸ್. ಅವ್ರು ಹೇಳ್ದಂಗ್ ಮಾಡು. ನೋಡೆ ಇವಳೆ, ನೀನ್ ಇದನ್ನ ತಿಂತೀಯೋ ಇಲ್ಲೋ ಅಂತ ನಾನೊಂದ್ ಕಣ್ ಮಡಗಿರ್ತೀವಿ. ಮರ್ವಾದೆಯಿಂದ ಇದನ್ನ ತಿಂದು ಬಿರ್ನೆ ಆದಷ್ಟು ಒಳ್ಳೆ ಸುದ್ದಿ ಕೊಡು ನಂಗೆ. ಆಯ್ತು ಅಜ್ಜಿ. ನಿಂಗೇನ್ ಗೊತ್ತಿದೆಯೋ ಗೊತ್ತಿಲ್ವೋ, ಆದ್ರೆ ನಾನು ಹೇಳಿದ್ದಕ್ಕೆಲ್ಲ ತಲೆ ಆಡ್ಸೋದನ್ನ ಸರಿಯಾಗಿ ಕಲ್ತು ಬಿಟ್ಟಿದೀಯ. ತಲೆ ಕೆಡ್ಸ್ಕೊಂಬೇಡ ಬುಡಕ್ಕ, ಎಲ್ಲ ಸರೋಯ್ತದೆ.
ಈಟ ದಿನ ನೀನ್ ಅವಳನ್ನ ಸುಮ್ಕೆ ಬಿಟ್ಟಿದ್ದೆ ತಪ್ಪಾಯ್ತು ಕಣವ. ಅವಳು ಗಂಡನ್ ಜೊತೆಗ್ ಸೇರಕ್ ಮೊದ್ಲೆಯ ನೀನ್ ಅವಳ ಬಂಡವಾಳನೆಲ್ಲ ಬಯಲ್ ಮಾಡಿ ಈ ಅಟ್ಟಿಯಿಂದ ಆಚೆಗೆ ಹಾಕಿದ್ರೆ ಎಲ್ಲ ಸರಿ ಹೋಗಿರೋದು. ಏನೇ ಆದ್ರೂ ಅವಳನ್ನ ಈ ಅಟ್ಟಿಲಿ ಸಂತೋಷವಾಗಿರಕ್ ನಾನ್ ಬಿಡಕ್ಕಿಲ್ಲ. ಅವಳು ನಾಚಿಗಾಕಕ್ಕಿಂತ ಮುಂಚೆ ನರ್ಕ ಅಂದ್ರೆ ಏನು ಅಂತ ತೋರ್ಸೇನೆ ಕಳ್ಸೋದು. ಆಗ್ಲೇ ನಾನ್ ಹೊಟ್ಟೆಲ್ ಉರಿತಿರೋ ಬೆಂಕಿ ತಣ್ಣಗಾಗದು. ಈಗದಾಗೋ ಮಾತೇನವ? ಈಟ ದಿನ ಅವಳಿಗೆ ತಾಳಿ ಕಟ್ಟ ಅನ್ನೋ ಒಂದು ಸಂಬಂಧ ಬಿಟ್ರೆ ಬ್ಯಾರೆ ಏನು ಇರ್ಲಿಲ್ಲ. ಆದ್ರೆ ಮುಂದಕ್ಕೆ ಅವಳ ಹೊಟ್ಟೆಲಿ ಈ ಅಟ್ಟಿ ವಂಶದ ಕುಡಿ ಬೆಳೀತದೆ. ಒಂದ್ ಕಿತ ಭದ್ರನ್ ಮಗ ಅವಳ ಹೊಟ್ಟೆಲಿದೆ ಅಂತ ಗೊತ್ತಾಗ್ಬಿಟ್ರೆ ಅವಳು ಮಾಡಿರೋ ತಪ್ಪನ್ನೆಲ್ಲ ಈ ಅಟ್ಟಿ ಹೋಗಿ ಕ್ಷಮಿಸ್ಬಿಡಕ್ಕಿಲ್ವೇನವ? ನಿಜ ಚಿತ್ರ, ನೀನ್ ಹೇಳ್ತಾ ಇರೋದನ್ನು ಯೋಚನೆ ಮಾಡ್ಬೇಕಾಗಿರದೆ. ನೀನು ಈಟ ದಿನ ಟೇಮ್ ಬರ್ಲಿ ಅಂತ ಹೇಳ್ತಿದ್ದಕ್ಕೆಯ ಇವತ್ತದು ಆಗಿರೋದು. ವಿದ್ಯಾ ಗೊತ್ತಾಗಿದ್ದ ದಿನನೆಯ ನೀನ್ ಅವಳ ಮುಖವಾಡ ಕಳ್ಚಿದಿದ್ರೆ ಅವಳಿ ಅಟ್ಟಿಗೂ ಬರ್ತಿರ್ಲಿಲ್ಲ, ನಮ್ ದಾರಿಗೆ ಚುಚ್ಚುಮುಳ್ಳು ಆಯ್ತಿರ್ಲಿಲ್ಲ. ಮುಳ್ಳಿಂದನೇ ಹೆಂಗ್ ತೆಗಿಬೇಕು ಅಂತ ನಂಗ್ ಸಂದಾಗ ಗೊತ್ತದೆ ಚಿತ್ರ. ಹಂಗ ಅನ್ಕೊಂಡು ಇನ್ನುವೆ ನೀನ್ ಕಾಯ್ಕೊಂಡಿದ್ರೆ ನಿನ್ ಮಾತ್ಗೆ ಕೌಡೆ ಕಾಸ್ ಕಿಮ್ಮತ್ತು ಇಲ್ದಂಗ್ ಮಾಡ್ಬಿಡ್ತಾಳೆ ಆ 3 ಅಡಿ. ಒಂದ್ ಅಡ್ಡಿ ಈಶ್ವರಿ ಮನೆಯವ್ರ ಮುಂದೆ ಹೇಳ್ಬಿಟ್ರೆ ಅವಳ ತೆಪ್ಪನ್ನ ಕ್ಷಮಿಸಿದ್ರು ಕ್ಷಮಿಸ್ಬೋದು. ಅದೇ ಆ ವಿಷಯನ ಊರಲ್ಲಿರೋ ಜನರ ಮುಂದೆ ಹೇಳಿದ್ರೆ ಆ ಶಿವರಾಮೇಗೌಡ ಜೈಲ್ಗೆ ಹೋಗೋದಕ್ಕೆ ಇವಳೇ ಕಾರಣ ಅನ್ನೋ ವಿಷಯ ಊರವ್ರ ಮುಂದೆ ಇವ್ರಿಗೆ ಗೊತ್ತಾದ್ರೆ ಕತ್ತಿಡ್ದು ಆಚೆಗೆ ಹಾಕಿ ಹಾಕ್ತಾರೆ. ಆ ದಿನಕ್ಕೆ ಈ ಈಶ್ವರಿ ಎದುರು ನೋಡ್ತಾ ಇರ್ತಾಳೆ. ಒಟ್ನಲ್ಲಿ ಅದೇನ್ ಮಾಡ್ತೀಯೋ ಬಿರ್ನೆ ಮಾಡ್ಬಿಡವ್ವ. ಈ ಅಟ್ಟಿಲಿ ಅವಳು ಸಂತೋಷವಾಗಿರೋದನ್ನ ನನ್ ಕೈಲಿ ನೋಡಕ್ ಆಯ್ತಿಲ್ಲ. ಮಾಡೇ ಮಾಡ್ತೀನಿ. ಅವಳನ್ನ ಈ ಅಟ್ಟಿಯಿಂದ ಆಚೆ ಕಳ್ಸಕ್ಕೆ ಆದಷ್ಟು ಬೇಗ ವ್ಯವಸ್ಥೆ ಮಾಡ್ತೀನಿ. ಇವತ್ತು ಪೂಜೆ ಮಾಡಿ ನಿನ್ನ ಕರೆಸ್ಕೊಂಡಿದ್ ಕಾರಣ ಏನೋ? ಅವ್ವ ತಾಯಿ, ನನ್ನ ಮಗ ಮೊದ್ಲೇ ಕಿತ ಎಲೆಕ್ಷನ್ ನಿಂತ್ಕತವ್ನೆ. ಕಾಲದಿಂದಲೂ ನಾವು ನಿನ್ನೆ ನಂಬ್ಕೊಂಡ್ ಬಂದಿದೀವಿ. ಈಗ್ಲೂ ಆಟೆಯ ನೀ ನನ್ ಜೊತೆಗಿದೀಯ ಅಂತ ನನ್ನ ಮಗ ಎಲೆಕ್ಷನ್ಗೆ ಅರ್ಜಿ ಕೊಡಕ್ ಹೊಂಟವ್ನೆ. ಅದಕ್ಕೆ ಅವನು ಮುಂದುವರಿಬೇಕು ಬ್ಯಾಡವೋ ಅಂತ ನೀನೇ ಧೈರ್ಯ ಕೊಡ್ಬೇಕು ತಾಯಿ, ನೀನೇ ಧೈರ್ಯ ಕೊಡ್ಬೇಕು. ತಾಯಿ, ಅಪ್ಪ ಈ ಬಾರಿ ಎಲೆಕ್ಷನ್ ಗೆದ್ದು ಮಂತ್ರಿ ಆಗ್ಬೇಕು ಅಂತ ಸಾನೆ ಆಸೆ ಇಟ್ಕೊಂಡಿವ್ನಿ. ಈಗ ನಿನ್ನ ಅಪ್ಪಣೆಗ ಕಾಯ್ತಾ ಇದೀವಿ. ಒಳ್ಳೆ ಕೆಲ್ಸ ಮಾಡಕ್ ಬಂದವ್ರನ್ನ ನಾನ್ ಯಾವತ್ತು ಕೈ ಬಿಡಕ್ಕಿಲ್ಲ. ನೀನ್ ನಂಬಿರೋ ಜನಕ್ಕೆ ಶಕ್ತಿ ಆಗೊಂಟಿದ್ಯಾ ನೋಡು. ಅದ್ರಂತ ಪುಣ್ಯದ ಕೆಲ್ಸ ಮತ್ತೊಂದಿಲ್ಲ. ಇಲ್ಲಿ ಗಂಟ ಹೆಂಗೆ ಸತ್ಯ ನ್ಯಾಯ ಆದಿಲ್ ಹೋಗ್ತಿದ್ಯೋ ಮುಂದಕ್ಕೂ ಅದೇ ಆದಿಲ್ ಹೋಗೋ. ನಾನಿದ್ದೀನಿ. ಅವ ತಾಯಿ, ನೀಟ್ ಧೈರ್ಯ ಕೊಟ್ರೆ ನನಗಷ್ಟೇ ಸಾಕು ಕಣವ್ವ. ನಾನು ಇಟ್ ದಿನ ನಾನು ನ್ಯಾಯ ನೀತಿ ಧರ್ಮದಂಗೆ ನಡ್ಕೊಂಡಿವ್ನಿ. ಇನ್ನು ಮುಂದ್ಬಿಟ್ಟೇನೋ ಹಂಗೆ ನಡ್ಕೋತೀನಿ ತಾಯಿ. ಈ ನಿನ್ ಧರ್ಮನೇ ನಿನ್ ಮನೆ ಮತ್ತೆ ಮನೆಯವ್ರ ತಲೆನ ಕಾಯ್ತಾ ಇರೋದು. ಈಗ್ಲೂ ಬೇಕಾದಷ್ಟು ದುಷ್ಟಶಕ್ತಿಗಳು ನಿನ್ನ ಮಟ್ಟ ಹಾಕ್ಬೇಕು ಅಂತ ಒಳ್ಳೊಳ್ಗೆ ಮತ್ತಿ ಮಸಿದು ಕಾಯ್ತಾವ್ರೆ.
ಆದ್ರೆ ಆ ದುಷ್ಟಶಕ್ತಿಗಳಿಂದ ನಿನ್ನ ರಕ್ಷಣೆ ಮಾಡ್ಬೇಕು. ನಿನ್ನ ತಲೆ ಕಾಯ್ಬೇಕು ಅಂತಲೇ ಕೆಲವು ಶಕ್ತಿಗಳು ನಿನ್ನ ಕಾವಲು ಕಾಯ್ತಾವೆ. ಅಲ್ಲ ಕಣವ ತಾಯಿ, ನಮ್ಮ ಮಟ್ಟಿಗೆ ಅದ್ರಲ್ಲೂ ನಮ್ಮ ಅಣ್ಣಂಗ್ ಕೇಡ್ ಬಯಸೋಂತ ದುಷ್ಟ ಶಕ್ತಿಗಳಿಗೆ ಮೂಳೆ ಮುರಿದು ಮೂಲೆಯಲ್ಲಿ ಕೂಡಿಸ್ಬಿಡು. ನಾನು ಕೆಲವು ಪಾಪ ಪುಣ್ಯಗಳನ್ನ ಲೆಕ್ಕ ಮಾಡ್ತಿರ್ತೀನಿ. ಪಾಪದ ಕೂಡ ತುಂಬಾ ಗಂಟ ಆ ದುಷ್ಟ ಶಕ್ತಿಗಳು ಮೇರೇನೆ. ಅವ್ವ ತಾಯಿ, ನೀನೇ ನಮ್ಮನ್ನ ಕಾಯ್ಬೇಕಾದ್ರೆ ನಮ್ಗೆ ಯಾವ ಹೆದರಿಕೆನೂ ಇಲ್ಲವ್ವ. ಎಲೆಕ್ಷನ್ ನಲ್ಲಿ ನನ್ ಮಗಂಗೆ ಯಶಸ್ ಸಿಗೋವಂಗೆ ಮಾಡೋ ಜವಾಬ್ದಾರಿ ನಿಂದೇ ಕಣವ್ವ. ನಿನ್ ಮಗನ್ ಗೆಲ್ಸ್ರೆ ನನ್ಗೆ ಏನ್ ಕೊಟ್ಟೆ? ಅವ್ವ, ನನ್ನ ಕೈಲಾದ್ದೇನ ಕೇಳವ್ವ, ನನ್ನ ಶಕ್ತಿ ಮೀರಿ ಕೊಡ್ತೀನಿ. ನಿನ್ಗೆ ಯಾವತ್ತಾದ್ರೂ ನಾನಿಲ್ಲ ಅಂತ ಹೇಳಿವಿನ ತಾಯಿ? ಅವ್ವ ತಾಯಿ, ಇವ್ರ್ ಗೆದ್ರೆ ಜೋಡಿ ಬಲಿ ಕೊಟ್ಟು ಪರ ಮಾಡಿ 3 ಜನಕ್ಕೆಲ್ಲ ಊಟ ಹಾಕ್ಸ್ತೀವಿ ಕಣವ. ಅನ್ನ ಹಾಕಿದ್ ಮನೆ, ದಾನ ಧರ್ಮ ಮಾಡಿದ ಮನುಷ್ಯ ಯಾವತ್ತೂ ಕೆಳಕಿಲ್ಲ. ಎಲ್ಲ ಒಳ್ಳೇದಾಯ್ತದೆ, ಮುಂದುವರೆರೆ. ನಿನ್ ವಿರುದ್ಧವಾಗಿ ನಿರ್ಮಿಸಿರೋ ಯಾವ ಆಯುಧಗಳಿಗೂ ಗೆಲುವು ಸಿಗಕ್ ನಾನ್ ಬಿಡಕ್ಕಿಲ್ಲ. ಅವ್ವ, ಹೆಂಗೋ ದೇವರ ಆಶೀರ್ವಾದ ಸಿಕ್ಕದೆ, ನೀನು ಆಶೀರ್ವಾದ ಮಾಡ್ಬಿಡು. ಆ ತಾಯಿ ನಿನ್ ಜೊತೆಗೆ ಅವಳೆ, ಎಲ್ಲ ಒಳ್ಳೇದಾಯ್ತದೆ. ವಿಜಯಶಾಲಿಯಾಗಿ ಬಾ ಮಗನೆ. ಸರಿ ಗೋವಿಂದ, ಭದ್ರ. ಸರಿಯಪ್ಪಯ್ಯ, ಎಲ್ಲ ಸಿದ್ಧ ಆಗದೆ. ಟೇಮು ಸಂದಾಗದೆ, ಒಳ್ಳೇದಾಗ್ಲಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ.